ನನ್ನ ಕಾಲ ಈ ಥರ ಇದ್ದರೂ ನಾನು ಇವತ್ತು ಕಾಲೇಜ್ಗೆ ಹೋಗಿದ್ದೆ. ಅಂಥ ದೊಡ್ಡ ಸಾಧನೆ ಏನು ಮಾಡೋಕ್ಕೆ ಹೋಗಿಲ್ಲ, ತುಂಬ ಯೋಚನೆ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಮನೇಲಿದ್ದರೆ ಕಾಲೇಜ್ಗೆ ಹೋಗ್ಬೇಕು ಅನ್ಸುತ್ತೆ, ಕಾಲೇಜ್ಗೆ ಹೋದರೆ ಮನೇಲಿ ಇರಬೇಕು ಅಂತ ಅನ್ಸುತ್ತೆ. ಮನೇಲಿದ್ದರೆ ನಿದ್ದೆನೇ ಬರೋಲ್ಲ, ಕಾಲೇಜಲ್ಲಿ ಬೇಡ ಬೇಡ ಆದರೂ ನಿದ್ದೆ ಬರುತ್ತೆ. ಈ ನಾರಿ ಜಾಗ ಮಡಿಕೊಂಡವ್ರಲ್ಲ, ನನ್ನಂತ ಒಂದು ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಈ ಕಡೆ ಭತ್ತ ಬೆಳಿತಿದೆ, ಈ ಕಡೆ ರಾಗಿ ಬೆಳಿತಿದೆ, ಈ ಕಡೆ ಜೋಳ ಬೆಳಿತಿದೆ, ಹಿಂಗೆ ಸಣ್ಣ ಪುಟ್ಟ ಹೀರೆಕಾಯಿ ಸ್ವಾರೆಕಾಯಿ ಬೆಳ್ಕೊಂತಿದ್ದೆ. ನೀರ್ಗಂತೂ ಬರ ಇಲ್ಲ, ಎರ್ರ ಬೀರಿ ನೀರ್ನ ತೊಟ್ಟಿಲ್ ತುಂಬಿಕವ್ರೆ ಪರದೇಶಿ ನನ್ ಮಕ್ಕಳು. ವೆಲ್ಕಮ್ ಡೇ ಇಲ್ಲ, ಫ್ರೆಶರ್ಸ್ ಡೇ ಇಲ್ಲ. ನಂಗೆ ಈ ಸ್ಟೆಪ್ಸ್ ಹತ್ತೋದಕ್ಕೆ ಸುಸ್ತಾಗೋಯ್ತು, ಯಾಕಂದರೆ 3ನೇ ಫ್ಲೋರಲ್ಲಿ ನಮ್ಮ ಕ್ಲಾಸ್ ಇರೋದು. ಸ್ಟೆಪ್ಸ್ ಹತ್ಕೊಂಡು ಆದರೂ ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ಹೆಂಗೆ ಇದ್ದೀವಿ ಏನು ಅಂತ ಮಿರರ್ ನೋಡಲಿ ನಮ್ಗೆ ಸಮಾಧಾನನೇ ಆಗಲ್ಲ. ನೋಡ್ಕೊಂಡು ಹೋಗ್ತೆ ಇದು ನಮ್ಮ ಕ್ಲಾಸ್ ರೂಮು. ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ, ಅಷ್ಟರಲ್ಲಿ ನಾವು ಹೋದ್ವಿ. ಕ್ಲಾಸ್ ಮಧ್ಯದಲ್ಲಿ ರಿಸಲ್ಟ್ ಬಿಟ್ಟಿದ್ರು, ರಿವ್ಯಾಲ್ಯೂಯೇಷನ್ದು. ರಿಸಲ್ಟ್ ನೋಡ್ಬಿಟ್ಟು ಎಲ್ರ ಮುಖ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ರ ಮುಖ ಅಂತೂ ಹಾಗಲಕಾಯಿ ತಿಂದಂಗೆ ಆಗಿತ್ತು. ನಮಗೆ ಕ್ಲಾಸ್ ಮುಗೀತು. 2 o'clockಗೆ. ಎಕ್ಸಿಟು 2 ಸೈಡ್ ಇದೆ, ಬಟ್ ನಾವು ಒಂದು ಸೈಡ್ ಮಾತ್ರ ಅಲೋ ಇರೋದು ಸ್ಟೂಡೆಂಟ್ಗೆ, ಇನ್ನೊಂದು ಸೈಡು ಅಲೋ ಇಲ್ಲ. ನಮ್ಮ ಕಡೆಯಿಂದ ಸಿಕ್ಕಾಪಟ್ಟೆ ಬಿಸಿಲು ಬರೋ ತಲೆ ಸುತ್ತ ಬೀಳೋದೇ ಆಗುತ್ತೆ. ನೆರಳಲ್ಲಿ ನಮ್ಮನ್ನ ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕಾಲೇಜ್ ಸ್ವಲ್ಪ ನಿಯರ್ ಇರೋದು, ಬಸ್ ಸ್ಟಾಪ್ಗೆ ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಾನು ಮನೆಗೆ ಬಂದಾಯಿತು. ನಮ್ಮ ಮಾತೃಶ್ರೀ ಅವರು ಒಡೆ ಮಾಡ್ತಿದ್ರು. ನಮ್ಮ ಅಮ್ಮಂಗೆ ನಾನು ರೇಗಿಸಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗಲ್ಲ. ನಮ್ಮ ಅಮ್ಮಂಗೆ ರೇಗಿಸ್ಕೊಂಡು ಏನು ಸ್ಪೆಷಲ್ ಇವತ್ತು ಒಡೆ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಕಾಲು ಹಿಡ್ಕೊಂಡು ಚೆನ್ನಾಗಿ ಟಿವಿ ಹಾಕ್ಕೊಂಡು ಒಡೆ ತಿನ್ಕೊಂಡು ಕೂತಿದ್ದೆ. ಇರ್ನಾರ್ದು ಇರೇ ಉಟ್ಕೊಳ್ಳೋದಂದ್ರೆ ಇದೆ ನನ್ನ ಪಾಡಿಗೆ ನಾನು ಟಿವಿ ನೋಡ್ಕೊಂಡು ಒಡೆ ತಿನ್ಕೊಂಡು ಕೂತಿದ್ದೆ. ನನ್ನ ತಮ್ಮನ ಫ್ರೆಂಡ್ದು ಬರ್ತ್ಡೇ ಇತ್ತು, ಕೇಕ್ ಕಟ್ ಮಾಡಿಸೋಣ ಬಾ ಅಂತ ಆಚೆ ಕರೆದ್ರು. ನಾನು ಕೇಕ್ ಕೊಡ್ತಾರೆ ಅಂದ್ಬಿಟ್ಟು ಹೋದೆ. ಆದರೆ ಅಲ್ಲಿ ಯಾವುದೋ ಪಟಾಕಿ ತಂದಿದ್ರು. ಆ ಪಟಾಕಿ ನಿಮ್ಮ ಸಹ ನಂಗೆ ಗೊತ್ತಿಲ್ಲ. ಅದನ್ನು ಹಚ್ಚಿದ ಸೌಂಡ್ಗೆ ಎಲ್ಲೋ ಭೂಕಂಪನೇ ಆಗೋಯ್ತು ಅನ್ನಿಸ್ತು. ಆ ರೇಂಜಿಗೆ ಸೌಂಡ್ ಬಂತು. ಬರ್ತಡೇ ಮಾಡೋಕ್ಕೆ ಬಂದು ನಾನು ಬ್ಯಾನರ್ ಆಗಿಬಿಡ್ತಿದ್ದೆ ಅನಿಸ್ತು. ಕೇಕ್ ತಿನ್ನೋಕೆ ಬಂದು ತಿಥಿ ಊಟ ತಿನ್ನಂಗೆ ಆಗಿಬಿಡ್ತಿತ್ತು. ಫೈನಲಿ ಕೇಕ್ ಕಟ್ ಮಾಡಿಸಿ ಅಲ್ಲಿಂದ ಬಂದ್ವಿ. ಇಲ್ಲಾಂದ್ರೆ ಜನ ನಮ್ದೊಂದು ಇರ್ಲಿ ಬಿಟ್ಟು ಎಲ್ಲರೂ ಒಂದೊಂದು ಏಟ್ ಆಗಿಬಿಡ್ತಿದ್ರು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.